ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಹೇಗಿದ್ದೀರಿ? ಎಲ್ಲರೂ ಹುಷಾರಾಗಿದೆ, ನಾನು ಹುಷಾರಾಗಿದ್ದೀನಿ. ಇವತ್ತು ಸ್ಪೆಷಲ್ ವೀಡಿಯೋ ಏನಂತ ಮಲ್ಟಿಫ್ಯೂಲ್ ಸ್ಟವ್ ಆರ್ಡರ್ ಮಾಡಿದ್ದೇನೆ. ಇದರಲ್ಲಿ ಔಟ್ಡೋರಲ್ಲಿ ಕ್ಯಾಂಪಿಂಗ್ ಮಾಡಲಿಕ್ಕೆ ಮತ್ತು ಕ್ಯಾಂಪಿಂಗ್ ಮಾಡಿ ಕುಕಿಂಗ್ ಮಾಡಲಿಕ್ಕೆ ಇದರ ಬೆಸ್ಟ್ ಸ್ಟವ್ ಅಂತ ಹೇಳ್ತಾರೆ. ಇದಕ್ಕೆ ಗ್ಯಾಸ್ ಬೇಡ, ಯಾವುದೇ ಫ್ಯೂಲ್ ಇದ್ದರೆ ಯೂಸ್ ಮಾಡ್ಬೋದು ಇದರಲ್ಲಿ. ಓಕೆ, ಇದರಲ್ಲಿ ನಾವು ಇವತ್ತು ಅನ್ಬಾಕ್ಸ್ ಮಾಡುವ ಮತ್ತು ಇದರಲ್ಲಿ ಕುಕ್ ಮಾಡುವ. ಇವತ್ತು ಸಿಂಪಲ್ಲಾಗಿ ಏನಾದರೂ ಕುಕ್ ಮಾಡುವ. ಓಕೆ, ಮತ್ತು ತೋರಿಸ್ತೇನೆ, ಬನ್ನಿ ಏನೆಲ್ಲ ಇದೆ ತೋರಿಸ್ತೇನೆ ಇದರಲ್ಲಿ. ಓಕೆ, ಹಲೋ ಗೈಸ್, ನೋಡಿ ಮಲ್ಟಿಫ್ಯೂಲ್ ಸ್ಟವ್ ಅನ್ಬಾಕ್ಸ್ ಮಾಡುವ. ಥರ ಇದೆ. ತುಂಬಾ ಚಿಕ್ಕ ಇದೆ ನೋಡಿ. ಈ ಥರ ಇದೆ, ತುಂಬಾ ಮಿನಿ ಇದೆ ನೋಡಿ. ನನ್ನ ಕೈ ಎಷ್ಟು ಉದ್ದ ಇಲ್ಲ ನೋಡಿ, ಇಷ್ಟಿದೆ. ಓಕೆ, ಇದಕ್ಕೆ ಫ್ಯೂಲ್ ಹಾಕಿ ಈಗ ಇದರಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ನೋಡುವ ಬನ್ನಿ. ಇದು ಕೊಟ್ಟಿದ್ದಾರೆ ಆಯಿಲ್ ಹಾಕಲಿಕ್ಕೆ, ಮತ್ತು ಇದನ್ನು ಕೊಟ್ಟಿದ್ದಾರೆ ನೋಡಿ, ಪಿನ್ ಅಂತ ಇದೆ. ಪಿನ್ ಇದೆ ಇದರಲ್ಲಿ, ಪಿನ್ ಹಾಕಲಿಕ್ಕೆ ಏನಾದರೂ ಗೊತ್ತಾದರೆ. ಆಯಿಲ್ ಹಾಕುವ. ಸ್ವಲ್ಪ ಫ್ಯೂಲ್ ಹಾಕುವ. ಇದೆ ನೋಡಿ. ಫ್ಯೂಲ್ ಹಾಕಿದೆ ನೋಡಿ, ಇಲ್ಲಿಂದ ಕ್ಯಾಪ್ ಇದೆ. ನೋಡಿ ಈ ಥರ ಕಾಣ್ತದೆ. ಹಲೋ ಗೈಸ್, ಬನ್ನಿ ನೋಡಿ ತೋರಿಸ್ತೇನೆ ಹೇಗೆ ಆನ್ ಮಾಡೋದು ಅಂತ. ಇಲ್ಲ ಸ್ವಲ್ಪ ಲೂಸ್ ಮಾಡಿದರೆ ಸಾಕು. ಫ್ಯೂಲ್ ಹಾಕಿ ಟೈಟ್ ಮಾಡಿ ಸ್ವಲ್ಪ ಗ್ಯಾಸ್ ಹಾಕಿದರೆ ಸಾಕು. ಸ್ವಲ್ಪ ಗ್ಯಾಸ್ ಹಾಕಿ ಸ್ವಲ್ಪ ಇಲ್ಲಿ ಲೂಸ್ ಮಾಡಿದರೆ ಆಯಿಲ್ ಬರುತ್ತೆ ನೋಡಿ ಮಿಡ್ಲಲ್ಲಿ. ನಂತರ ಸ್ವಲ್ಪ ಟೈಟ್ ಮಾಡಿ. ಸ್ವಲ್ಪ ಡೇಂಜರ್ ಮಾರಿದೆ. ನಿಮಗೆ ಮ್ಯಾಗಿ ಮಾಡಿ ತೋರಿಸ್ತೇನೆ. ಅಷ್ಟು ಟೈಟ್ ಮಾಡಿ.
2 ನಿಮಿಷದಲ್ಲಿ ಆಗಿದೆ ನೋಡಿ. ಬನ್ನಿ ಇದರಲ್ಲಿ ಈಗ ಕುಕ್ ಮಾಡುವ ಬನ್ನಿ. ಬನ್ನಿ ಮ್ಯಾಗಿ ಮಾಡುವ. ಎಷ್ಟು ನೋಡಿ 5 ಪ್ಯಾಕೆಟ್ ಎಪ್ಪಿ ಮ್ಯಾಗಿ ತೆಗೆದುಕೊಂಡು ಎಪ್ಪಿ ಮಾಡುವ. ಸಿಂಪಲ್ ಎಪ್ಪಿ ಮಾತ್ರ ಮಾಡುವ. ಇದನ್ನು 5 ಮಿನಿಟ್ಸ್ ಎಲ್ಲಿ ನೋಡಿ ಬಾಯ್ಲ್ ಆಯಿತು. ಮ್ಯಾಗಿ ರೆಡಿಯಾಗಿದೆ ನೋಡಿ. ಮ್ಯಾಗಿ ರೆಡಿಯಾಗಿದೆ ನೋಡಿದ್ರಲ್ಲ ಗಾಯ್ಸ್. ಮಲ್ಟಿಫ್ಯೂಲ್ ಸ್ಟವ್ ಹೇಗಿದೆ ಅಂತ. ಬೆಸ್ಟ್ ಕ್ಯಾಂಪಿಂಗಿಗೆ ಬೆಸ್ಟ್ ಅಂತಲೇ ಹೇಳ್ಬೋದು ನೋಡಿ. ಮ್ಯಾಗಿ ಟೇಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ತುಂಬ ಬಿಸಿ ಇದೆ. ಓಕೆ, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. Bye bye guys.